ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನ್ಯಾಚುರಲ್ ಫಾರ್ಮಿಗೆ ಸ್ವಾಗತ. ಈಗ ತೋಟ ನೋಡ್ತಿರೋದು ಮಧುಗಿರಿ ಹತ್ರ ನಾವು ಸುಮಾರು 6 ಎಕರೆ ಫ್ಲಾಟ್ನ 5 ಲೇಯರ್ ಮಾಡಲಲ್ಲಿ ರೆಡಿ ಮಾಡಿದ್ವಿ. ಸೊ ಇದು ಸುಮಾರು ಮಾಡಿ 5 ಮಂತ್ಸ್ ಆಗ್ತಾ ಬಂತು. ಅಂದರೆ ನಾವು ಪಪ್ಪಾಯನ ಇಟ್ಬಿಟ್ಟು 5 ತಿಂಗಳಾಗಿದೆ, ಬಾಳೆನ ಇಟ್ಬಿಟ್ಟು 3.5 ಮಂತ್ ಆಗಿದೆ. ನಾನು ಯಾವ ರೀತಿ ಇಟ್ಟಿದ್ದೀನಿ, ಯಾವ ರೀತಿ ಮಾಡಿದ್ದೀವಿ ಅಂತ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ತೋಟನ ಫಸ್ಟೇದಾಗಿ ಹೇಳ್ಬೇಕಂದ್ರೆ, ತೋಟ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ತೋಟಕ್ಕೆ ಬೇಕಾಗಿರ್ತಕ್ಕಂಥ ನಿರ್ವಹಣೆ ಅಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳನ್ನ ಕೊಡಲಿಲ್ಲ ಅಂದರೆ ಸ್ವಲ್ಪ ತೋಟ ಇನ್ಬ್ಯಾಲೆನ್ಸ್ ಆಗುತ್ತೆ. ಅದು ಯಾರೇ ನ್ಯಾಚುರಲ್ ಫಾರ್ಮಿಂಗ್ ಮಾಡಬೇಕಾದ್ರೂ ಕೂಡ ಅದ್ರ ಕಡೆಗೆ ಗಮನ ಹರಿಸೋದು ತುಂಬ ಉತ್ತಮ. ಪ್ರಾರಂಭಿಕ ದಿನದಲ್ಲಿ ನಾವು ಎಷ್ಟು ಗಮನ ಹರಿಸ್ತೀವೋ ಪೋಷಕಾಂಶಗಳ ಬಗ್ಗೆ, ಅಷ್ಟು ಬೇಗ ತೋಟ ಡೆವಲಪ್ ಆಗುತ್ತೆ. ಇಲ್ಲ ಅಂತಂದರೆ ತೋಟ ಡೆವಲಪ್ ಆಗೋದು ಸ್ವಲ್ಪ ಇನ್ಬ್ಯಾಲೆನ್ಸ್ ಆಗುತ್ತೆ. ಮೊದಲನೇದಾಗಿ ಪಪ್ಪಾಯ ಈಗ ಸುಮಾರು ನಾನು ಮಧ್ಯಾಹ್ನ 12 ಗಂಟೆಗೆ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ ಈ ವರ್ಷ ಪಪ್ಪಾಯ ಫ್ಲಾಟು. ಕೆಮಿಕಲ್ ಫಾರ್ಮಿಂಗ್ ಮಾಡಿದವರು ಕೂಡ ಸಾಕಷ್ಟು ರೋಗಗಳು ಬಂದ್ಬಿಟ್ಟು ಎಷ್ಟೋ ಫ್ಲಾಟು ಸರ್ವೈವ್ ಆಗಿಲ್ಲ, ತುಂಬ ಫ್ಲಾಟು ಹೋಗ್ಬಿಟ್ಟಿದೆ. ಅಂದರೆ ಡ್ಯೂ ಟು ವೆದರ್ ಇಂದ, ಅಂದರೆ ಹವಾಮಾನ ವೈಪರೀತ್ಯದಿಂದ ಸಾಕಷ್ಟು ಈ ಸತಿ ಚಳಿ ಇತ್ತು, ಸುಮಾರು ಮಳೆನೂ ಇತ್ತು, ಹಾಗಾಗಿಬಿಟ್ಟು ಹೋಗಿದೆ. ಬಟ್ ನಮ್ಮಲ್ಲಿ ಒಂದಿಷ್ಟು ಪಪ್ಪಾಯ ಒಣಗಿತ್ತು, ಅಂದರೆ ಸತ್ತೋಗಿತ್ತು. ಬಟ್ ಡಿಸೀಜಲ್ಲಿ ಬಂದಿಲ್ಲ. ಸತ್ತೋಗಿರೋ ಪಪ್ಪಾಯನ ನಾವು ಮತ್ತೆ ರೀಪ್ಲೇಸ್ ಮಾಡಿದ್ದೀವಿ, ಅದು ಗ್ರೋತ್ ಆಗ್ತಾಯಿದೆ. ಎರಡನೇದು, ಯಾವುದೇ ಗಿಡಕ್ಕೂ ಕೂಡ ಡಿಸೀಸ್ ಇಲ್ಲ, ಅಂದರೆ ಡಿಸೀಸ್ ಬರದೇ ಇರೋ ಥರ ನಾವು ತೋಟನ ಮೇಂಟೈನ್ ಮಾಡ್ತಾಯಿದ್ದೀವಿ. ಸೊ ಅದೇ ಒಂದು ದೊಡ್ಡ ಅಡ್ವಾಂಟೇಜು, ಅಂದರೆ ನಮಗೆ ಅದೊಂದು ದೊಡ್ಡ ಪ್ಲಸ್ ಪಾಯಿಂಟು. ಬಟ್ ಇನ್ನು ಫ್ಲವರ್ ಸೆಟ್ಟಿಂಗು ಒಂದಿಷ್ಟು ಕೆಮಿಕಲ್ ಫಾರ್ಮಿಂಗಿಗೆ ಕಂಪೇರ್ ಮಾಡಿದರೆ ನಮ್ಮಲ್ಲಿ ಒಂದು 2 ಮಂತ್ಸ್ ಲೇಟ್ ಆಗುತ್ತೆ ಫ್ಲವರ್ ಬರಲಿಕ್ಕೆ. ಈಗ ಅಲ್ಲೊಂದು ಮೊಗ್ಗು ಕಾಣ್ತಾ ಇದೆ. ಇನ್ನು 1 or 2 ಮಂತ್ಸಲ್ಲಿ ನಾವು ಒಂದಿಷ್ಟು ಕಾಯಿನ ನೋಡ್ತಾ ಹೋಗ್ಬೋದು. ಸೊ ಅನ್ನೋದು 3 to 4 ಮಂತ್ಸ್ ಆದಮೇಲೆ ಒಂದಿಷ್ಟು ನಾವು ಕಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಪಪ್ಪಾಯ ಡೆವಲಪ್ ಆಗ್ತಾಯಿದೆ. ಈಗ ಅದಕ್ಕೆ ನಾವು ಫ್ಲವರ್ ಸೆಟ್ಟಿಂಗಿಗೆ, ಅಂದರೆ ಮೊಗ್ಗು ಬಂದುಬಿಟ್ಟು ಉದುರ್ತಾ ಇದೆ. ಸೊ ಅದು ಬಂದು ಉದುರದೇ ಇರೋದಕ್ಕೆ ಒಂದಿಷ್ಟು ನಾವೇ ನ್ಯಾಚುರಲಾಗಿ ಏನು ಬೇಕು ಅದನ್ನೆಲ್ಲ ರೆಡಿ ಮಾಡಿಕೊಂಡು ಅದನ್ನು ಸ್ಪ್ರೈ ಕೊಡ್ತೀವಿ. ಸೊ ಕೊಟ್ಟಾದ ನಂತರ ನೆಕ್ಸ್ಟ್ ಮಂತಲ್ಲೇ ನಾನು ತೋರಿಸ್ತೀನಿ ಇದು ಯಾವ ರೀತಿ ಸೆಟ್ಟಿಂಗ್ ಆಗಿದೆ ಏನು ಅಂತ ಹೇಳ್ಬಿಟ್ಟು. ಇದು ಪಪ್ಪಾಯ. ಮತ್ತು ಎರಡನೇದಾಗಿ ನುಗ್ಗೆ ಹಾಕಿದ್ವಿ. ನುಗ್ಗೆ ನಮ್ಮ ತೋಟದಲ್ಲೇ ಬೆಳೆದಿರ್ತಕ್ಕಂಥ ಬೀಜನ ತಂದುಬಿಟ್ಟು ಕೊಟ್ಟಿದ್ದೆ ಅವರಿಗೆ. ಸೊ ಅದನ್ನು ಹಾಕ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ನುಗ್ಗೆ ಬಂದಿದೆ. ನುಗ್ಗೆಗೂ ಕೂಡ 5 ಮಂತ್ಸ್ ಆಗಿದೆ. ಸೊ ನುಗ್ಗೆ ಚಿಕ್ಕದಾಗಿದ್ದಾಗೆಲ್ಲ ನಾವು ಒಂದಿಷ್ಟು ಅದ್ರ ಮೇಲೆ ಇರ್ತಕ್ಕಂಥ ಇದನ್ನು ಕಟ್ ಮಾಡಿರೋದ್ರಿಂದ ಬ್ರಾಂಚಸ್ಸು ಕೂಡ ತುಂಬ ಬಂದಿದೆ. ನೀವು ನೋಡ್ಬೋದು, ಯಾವಾಗ ನುಗ್ಗೆ ಚಿಕ್ಕದಾಗಿರುತ್ತಲ್ಲ ಇದ್ದಾಗೆಲ್ಲ ಈ ಥರ ಬ್ರಾಂಚಸ್ನ ನಾವು ಕಟ್ ಮಾಡ್ತಾ ಹೋದಂಗೆಲ್ಲ, ಮೇಲ್ಗಡೆ ಕಟ್ ಮಾಡ್ದಂಗೆಲ್ಲ ಬ್ರಾಂಚಸ್ ಜಾಸ್ತಿ ಬರುತ್ತೆ. ಸೊ ನುಗ್ಗೆ ಪರವಾಗಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಇನ್ನು ಅಡಿಕೆ ಬಂದ್ಬಿಟ್ಟು ಯಾವುದೋ ಅಡಿಕೆನೂ ಕೂಡ ಒಣಗಿಲ್ಲ, ಎಲ್ಲ ಅಡಿಕೆನೂ ಕೂಡ ತುಂಬ ಚೆನ್ನಾಗಿದೆ. ಅಡಿಕೆಗಂತ ಹೇಳ್ಬಿಟ್ಟು ನಾವು ಯಾವುದೇ ವಿಶೇಷವಾಗಿ ಯಾವುದೇ ಪೋಷಕಾಂಶಗಳನ್ನ ಕೊಡ್ತಾಯಿಲ್ಲ, ಜೀವಾಮೃತ ಬಿಟ್ಟರೆ. ಬಟ್ ಈಗ ಮೇಜರಾಗಿ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಪಪ್ಪಾಯ. ಯಾಕಂದರೆ ಪಪ್ಪಾಯ ಕಮರ್ಷಿಯಲ್ ಕ್ರಾಪ್ ಆಗಿರೋದ್ರಿಂದ ಅದು ಸುಮಾರು 8 ತಿಂಗಳಿಗೆ ನಮಗೆ ಇಳುವರಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೇನು ನ್ಯೂಟ್ರಿಯೆಂಟ್ಸ್ ಕೊಡಬೇಕು ಅದನ್ನ ನಾವು ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀವಿ. ಅದು ಬಿಟ್ಟರೆ ಇನ್ನು ಅಡಿಕೆಗೇನು ನಾವು ಅಡಿಷ್ನಲಾಗಿ ಕೊಡ್ತಾಯಿಲ್ಲ. ಬಟ್ ಮೇಜರಾಗಿ ಯಾರೇ ತೋಟ ಮಾಡಿ ನ್ಯಾಚುರಲ್ ಫಾರ್ಮಿಂಗ್ ಅಂತ ಹೇಳ್ಬಿಟ್ಟು, ಫಾರ್ಮಿಂಗ್ ಅಂದ ತಕ್ಷಣ ಬರೀ ಗಿಡಗಳ ಸಂಯೋಜನೆ ಮಾಡಿಬಿಡೋದಲ್ಲ, ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಬ್ಯಾಲೆನ್ಸ್ ಆಗಿರ್ತಕ್ಕಂಥ ಪೋಷಕಾಂಶಗಳನ್ನ ಕೊಟ್ಟರೆ ಮಾತ್ರ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ಈಗ ನೀವು ನೋಡ್ತಾ ಇದ್ದೀರಲ್ಲ ಪಪ್ಪಾಯ, ಇದು ಎಲ್ಲ ಪಪ್ಪಾಯನೂ ಇದೇ ಥರ ಬಂದಿಲ್ಲ. ನ್ಯೂಟ್ರಿಯೆಂಟ್ಸ್ ಇನ್ಬ್ಯಾಲೆನ್ಸ್ ಆಗಿಬಿಟ್ಟು ಒಂದಿಷ್ಟು ಸಮಸ್ಯೆ ಆಗಿದೆ, ಒಂದಿಷ್ಟು ಪಪ್ಪಾಯಗಳು ಹೋಗಿದೆ, ಅಲ್ಲಿ ರೀಪ್ಲೇಸ್ ಮಾಡಿದ್ದೀವಿ. ಬಟ್ ಓವರಾಲ್ ತೋಟ ತುಂಬ ಚೆನ್ನಾಗಿದೆ. ಯಾಕೆ ಚೆನ್ನಾಗಿದೆ ಅಂತ ಹೇಳ್ತೀನಿ ಅಂದರೆ, ಯಾವುದೇ ಒಂದು ಗಿಡಕ್ಕೂ ಕೂಡ ಡಿಸೀಸ್ ಇಲ್ಲ. ಡಿಸೀಸ್ ಇಲ್ಲದೇ ಇರೋದ್ರಿಂದ ನಾವು ಒಳ್ಳೆ ಇಳುವರಿನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಮುಂದೆ ಈ ಗಿಡಕ್ಕೆ ಏನು ನಾವು ಫ್ಲವರ್ ಸೆಟ್ಟಿಂಗಿಗೆ ನೀವೇನು ನೋಡ್ತಾ ಇದ್ದೀರಲ್ಲ ಇಲ್ಲಿ, ಸೊ ಫ್ಲವರ್ ಸೆಟ್ಟಿಂಗ್ ಆಗಲಿಕ್ಕೆ ಮತ್ತು ಫ್ಲವರ್ ಫಾಲ್ ಆಗದೇ ಇರೋದಕ್ಕೆ ಏನು ಕೊಡಬೇಕು ಅದನ್ನು ಈಗ ನೆಕ್ಸ್ಟ್ ಗೋಯಿಂಗ್ ಫಾರ್ವರ್ಡ್ ನಾವು ಸ್ಪ್ರೇ ಕೊಡ್ತಾ ಹೋಗ್ತೀವಿ. ಸೊ ಬೇಸ್ಡ್ ಆನ್ ಅದ್ರ ಮೇಲ್ಗಡೆ ಕೊಟ್ಟರೆ ನೆಕ್ಸ್ಟ್ ಮಂತಿಂದ ಒಂದಿಷ್ಟು ಚೆನ್ನಾಗಿ ಸೆಟ್ಟಿಂಗ್ ಬರುತ್ತೆ. ಇದಾದಮೇಲೆ ಬಾಳೆ ಹಾಕಿದ್ದೀವಿ. ಬಾಳೆ ಬಂದ್ಬಿಟ್ಟು 18 ಫೀಟಿಗೆ ಒಂದು ಹಾಕಿರೋದು. ಬಾಳೆ ಹಾಕಿಬಿಟ್ಟು ಸುಮಾರು ಒಂದು 3 ಮಂತ್ಸ್ ಆಗಿದೆ, 3.5 ಮಂತ್ಸ್ ಆಗಿದೆ. ಬಾಳೆಗೂ ಕೂಡ ಬಂದಿದೆ, ಪರವಾಗಿಲ್ಲ. ಬಾಳೆ ಏನು ನಾವು ಕೆಮಿಕಲ್ ಫಾರ್ಮಿಂಗಲ್ಲಿ ಇದ್ದಷ್ಟು ಡೆವಲಪ್ಮೆಂಟ್ ಇಲ್ಲದೇ ಇದ್ದರೂ ಕೂಡ ಬಾಳೆ ಚೆನ್ನಾಗಿದೆ. ಯಾವುದೇ ಡಿಸೀಸ್ ಇಲ್ಲ, ಯಾವುದೇ ರೋಗ ಇಲ್ಲ. ಬಟ್ ಇದಕ್ಕೂ ಇನ್ನು ಮುಂದೆ ಒಂದಿಷ್ಟು ಅಡಿಷ್ನಲಾಗಿ ಏನು ಕೊಡಬೇಕು ಅದನ್ನ ಕೊಟ್ಕೊಂಡು ಹೋದರೆ ಬಾಳೆನೂ ತುಂಬ ಚೆನ್ನಾಗಿ ಬರುತ್ತೆ. ಓವರಾಲ್ ತೋಟ ತುಂಬ ಚೆನ್ನಾಗಿದೆ. ಇಲ್ಲಿ ನಾವು ಏನಂದರೆ
ಉಳಿಮೆನ ಮಾಡಲ್ಲ, ಬಟ್ ಒಂದಿಷ್ಟು ಭಾಳ ಹುಲ್ಲಿರೋದ್ರಿಂದ ಸೆಂಟ್ರಲ್ಲಿರೋದನ್ನ ರೋಟ್ ಹೊಡೆದೀವಿ. ನೆಕ್ಸ್ಟ್ ಗೋಯಿಂಗ್ ಫಾರ್ವರ್ಡು ಚಾಪ್ ಕಟರ್ ಮಿಷಿನಲ್ಲಿ ಇದನ್ನ ವೀಡ್ ಕಟರ್ ಮಿಷಿನಲ್ಲಿ ಇದನ್ನೆಲ್ಲ ಪೂರ್ತಿ ಒಂದು 1/2 ಫೀಟ್ ಇಲ್ಲ 1 ಫೀಟ್ ಡಿಸ್ಟೆನ್ಸಲ್ಲಿ ಹೈಟಲ್ಲಿ ಅದನ್ನೆಲ್ಲ ನಾವು ಕಟ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಈ ಥರ ತೋಟ ಇದೆ. ಮತ್ತು ಅಲಾಂಗ್ ವಿತ್ ದಟ್ಟು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತೀನಿ ಅಂತಂದರೆ ಅವರು ಈ ತೋಟದ ಮಧ್ಯದಲ್ಲಿ ಕೂಡ ಎಲ್ಲ ಥರದ ತರಕಾರಿನೂ ಕೂಡ ಬೆಳ್ಕೊಂಡು ಹೋಗ್ಬೋದು. ಬಟ್ ನಿರ್ವಹಣೆ ಮಾಡೋರು ತುಂಬ ಇಂಪಾರ್ಟೆಂಟು. ತೋಟನ ಯಾರು ಮೇಂಟೈನ್ ಮಾಡ್ತಾರೋ ಪ್ರಾಪರಾಗೆ ಆಗ ಮಾತ್ರ ತೋಟ ಡೆವಲಪ್ ಆಗುತ್ತೆ. ನಾವು ಸುಮ್ಮನೆ ತೋಟ ಮಾಡ್ತೀನಿ ಬಿಟ್ಬಿಡ್ತೀನಿ ಅಂದರೆ ಆಗಲ್ಲ. ಇಲ್ಲ ಆದಷ್ಟು ಮೇಂಟೆನೆನ್ಸ್ ಆಗ್ತಾಯಿದೆ. ಇನ್ನು ಮುಂದೆ ಒಂದಿಷ್ಟು ನಾವು ಈಗ ಫ್ಲವರ್ ಸೆಟ್ಟಿಂಗ್ ಬಗ್ಗೆ ಮತ್ತು ಫ್ಲವರ್ ಫಾಲ್ ಆಗದೇ ಇರೋ ಥರ ಮತ್ತು ಕಾಯಿ ತುಂಬ ಚೆನ್ನಾಗಿ ಬರೋದಕ್ಕೆ ಏನು ಕಾನ್ಸಂಟ್ರೇಟ್ ಮಾಡಬೇಕು ಅದನ್ನು ಕಾನ್ಸಂಟ್ರೇಟ್ ಮಾಡಿ ಗೋಯಿಂಗ್ ಫಾರ್ವರ್ಡು ಇದು ಡೆವಲಪ್ ಮಾಡ್ಕೊತೀವಿ. ಇದ್ರ ಜೊತೆಗೆ ಸುತ್ತ ಒಂದಿಷ್ಟು ಗ್ಲಿಸಿಡಿಯನ ಮತ್ತು ಒಳಗಡೆ ಬೇರೆ ಬೇರೆ ರೀತಿಯ ಹಣ್ಣಿನ ಗಿಡಗಳು ಕೂಡ ಹಾಕ್ಕೊಂಡಿದ್ದೀವಿ. ನಾನು ಹಳೆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸುಮಾರು ಇದು 6 ಎಕರೆ ಫ್ಲಾಟಲ್ಲಿ ಒಂದು 4 ಎಕರೆ 5 ಲೇಯರ್ ಮಾಡಲಲ್ಲಿ ಅಡಿಕೆ, ಬಾಳೆ, ನುಗ್ಗೆ, ಪಪ್ಪಾಯ ಹಾಕಿದ್ದೀವಿ. ಅದೇ ಥರನೇ ಇನ್ನೊಂದು 2 ರಿಂದ 3 ಎಕರೆಯಲ್ಲಿ ಎಲ್ಲ ಥರದ ಹಣ್ಣಿನ ಗಿಡಗಳು, ಎಲ್ಲ ಥರದ ಅಂದರೆ ಫಾರ್ ಎಕ್ಸಾಂಪಲ್ ಮ್ಯಾಂಗೋ, ಸಪೋಟ ಮತ್ತು ಅವಕಾಡ, ನಿಂಬು, ಕರಿಬೆ, ತೆಂಗು, ಈ ಥರ ಒಂದು 15 to 20 ವೆರೈಟಿದು ಎಲ್ಲ ಥರದ ಗಿಡಗಳನ್ನ ಕೂಡ ಹಾಕ್ಕೊಂಡಿದ್ದೀವಿ ಒಂದು 3 ಎಕರೆಸಲ್ಲಿ. ರಿಮೈನಿಂಗ್ 4 ಎಕರೆಸಲ್ಲಿ ಈ ಥರ 5 ಲೇಯರ್ ಮಾಡಲ್ ಮಾಡ್ತಾ ಇರೋದು. ಟೋಟಲ್ 6 to 7 ಎಕರೆಸ್ ತೋಟ ಇದೆ. ಇದು ತೋಟ ತುಂಬ ಚೆನ್ನಾಗಿ ಬರ್ತಾಯಿದೆ. ತುಂಬ ಚೆನ್ನಾಗಿ ಬರಲಿಕ್ಕೆ ಕಾರಣ ಏನಂತಂದರೆ ನ್ಯಾಚುರಲ್ ಫಾರ್ಮಿಂಗಲ್ಲಿ ನ್ಯಾಚುರಲಾಗಿ ಏನೇನು ಕೊಡಬೇಕು ಅದೆಲ್ಲನೂ ಕೂಡ ಬ್ಯಾಲೆನ್ಸ್ ಮಾಡಿ ಕೊಡ್ತಾಯಿದ್ದೀವಿ ನಾವು. ನೀವು ನೋಡ್ಬೋದು ಹುಲ್ಲು ಸ್ವಲ್ಪ ಜಾಸ್ತಿ ಆಗಿದೆ. ಈ ಕಾಂಗ್ರೆಸ್ ಇಷ್ಟೊತ್ತಿಗೆ ಆ್ಯಕ್ಚುಲಿ ಕಟ್ ಮಾಡಬೇಕಾಯಿತು. ಯಾಕಂದರೆ ಕಾಂಗ್ರೆಸ್ ಯಾವತ್ತು ಬೀಜ ಆಗೋದಕ್ಕಿಂತ ಮುಂಚೆ ಕಟ್ ಮಾಡಿ ಭೂಮಿ ಸೇರಿಸಿದರೆ ಇದು ಒಳ್ಳೆ ಗೊಬ್ಬರ ಆಗುತ್ತೆ. ಬೀಜ ಆದಮೇಲೆ ಸೇರಿಸಿದರೆ ಒಂದಿಷ್ಟು ನಮಗೆ ಪ್ರಾಬ್ಲಮ್ ಆಗುತ್ತೆ. ಲೇಬರ್ದು ಸ್ವಲ್ಪ ಇಶ್ಯೂ ಇರೋದ್ರಿಂದ ಇದನ್ನು ಕಟ್ಟಾಗಿಲ್ಲ. ಇನ್ನೊಂದು 3-4 ಡೇಸಲ್ಲಿ ಇಡೀ ಫ್ಲಾಟು ಇದು ಹುಲ್ಲೆಲ್ಲ ಕಟ್ಟಾಗಿಬಿಟ್ಟು ಭೂಮಿಗೆ ಸೇರುತ್ತೆ. ಸೊ ಈ ಥರ ತೋಟ ಮಾಡಿದ್ದೀವಿ. ಇದು ಮಧುಗಿರಿ ಹತ್ರ ಇರೋದು. ಇದ್ರದ್ದು ಮುಂಚೆ ತೋಟ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ಹಳೆ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪ ಇಲ್ಲಿ ಲೇಬರ್ ಇಶ್ಯೂ ಇದೆ ಅವ್ರಿಗೆ, ಓನರ್ಗೆ. ಹಾಗಾಗಿಬಿಟ್ಟು ಸ್ವಲ್ಪ ಮೇಂಟೆನೆನ್ಸ್ ಕೂಡ ಇಂಬ್ಯಾಲೆನ್ಸ್ ಆಗಿದೆ. ಅಷ್ಟು ಬಿಟ್ಟರೆ ತೋಟ ತುಂಬ ಚೆನ್ನಾಗಿ ಬರ್ತಾಯಿದೆ. ನೆಕ್ಸ್ಟ್ ಮಂತು ಮತ್ತೆ ನಾನು ಯಾವ ರೀತಿ ಡೆವಲಪ್ ಆಗಿದೆ ಏನಂತ ಹೇಳ್ಬಿಟ್ಟು ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ. ಥ್ಯಾಂಕ್ ಯು.